Hello everyone, I am Santosh. Today we are going to discuss the next topic in one of the new course we have started. ಅದ್ಯಾವುದು ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ್ಯಾವುದು ಅಂದರೆ ಬಿಸ್ನೆಸ್ ಇಂಟೆಲಿಜೆನ್ಸ್. ಅಂದರೆ ಪವರ್ ಬಿ ಐ ಅನ್ನೋ ಏನು ವರ್ಡ್ ಇದೆ, ನೇಮ್ ಇದೆ, ಅದರಲ್ಲಿನೇ ಬಿ ಐ ಅಂತ ಬರುತ್ತೆ. ಮೀನ್ಸ್ ಬಿಸ್ನೆಸ್ ಇಂಟೆಲಿಜೆನ್ಸ್. ಹಂಗಂದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದರೆ ಏನು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನೋಡ್ರಿ, ವಿ ಆರ್ ಲರ್ನಿಂಗ್ ವಾಟ್ ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ. ಈ ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಬಿ ಐ ಅಂದ್ರೇ ಬಿಸ್ನೆಸ್ ಇಂಟೆಲಿಜೆನ್ಸ್. ಓಕೆ, ಹಾಗಂದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಗೊತ್ತಾಗಬೇಕಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ಸ್ ಎಲ್ಲ ನಾವು ಸ್ಟಡಿ ಮಾಡೋಣ. ಓಕೆ, ವಾಟ್ ಈಸ್ ಬಿ ಐ? ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದರೆ ಏನು? ಇಂಟೆಲಿಜೆಂಟ್ಲಿ ಡೂಯಿಂಗ್ ದ ಬಿಸ್ನೆಸ್, ಅದಕ್ಕೆ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತೀವಿ. ಅಂದರೆ ಏನು ಆ್ಯಕ್ಚುಲಿ? ಅಲ್ಲಿ ಟೆಕ್ನಾಲಜಿನ ಇನ್ವಾಲ್ವ್ ಮಾಡ್ಕೋತಾರೆ. ಬಿಸ್ನೆಸ್ಸಲ್ಲಿ ಟೆಕ್ನಾಲಜಿ ಇನ್ವಾಲ್ವ್ಮೆಂಟ್ ಆದರೆ ಡೆಫಿನೆಟ್ಲಿ ಇಂಟೆಲಿಜೆಂಟ್ಲಿ ಬಿಸ್ನೆಸ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಬಿಸ್ನೆಸ್ ಇಂಟೆಲಿಜೆನ್ಸ್. ಹಂಗಂದ್ರೆ ವಾಟ್ ಇಟ್ ಈಸ್ ಆ್ಯಕ್ಚುಲಿ? ನೋಡ್ರಿ, ವಿ ಹ್ಯಾವ್ ಅ ಲಾಟ್ ಆಫ್ ಡೇಟಾ. ಬಿಸ್ನೆಸ್ಸಲ್ಲಿ ಸಾಕಷ್ಟು ಅಮೌಂಟ್ ಆಫ್ ಡೇಟಾ ಇರುತ್ತೆ. ಅದನ್ನೇನು ಮಾಡಬೇಕು? ಒಂದು ಪ್ರೆಸೆಂಟೇಬಲ್ ರಿಪೋರ್ಟ್ಸ್ ಫಾರ್ಮ್ಯಾಟ್ಸ್ಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ವಾಟ್ ಬಿ ಐ. ಯಾಕೆ ಇದನ್ನ ಮಾಡಬೇಕಂದ್ರೆ ಫೈನಲಿ ಡಿಸಿಷನ್ ಮೇಕರ್ಸ್ಗೆ ಆ ರಿಪೋರ್ಟ್ಸ್ ಹೆಲ್ಪ್ ಆಗಬೇಕು. ಆ ಥರ ರಿಪೋರ್ಟಿಂಗ್ ಮಾಡಬೇಕು. ಇದೆಲ್ಲ ಪಾಸಿಬಲ್ ಹೆಂಗಾಗುತ್ತೆ? ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. ಓಕೆ, ಸಿಂಪಲ್ ಮೀನಿಂಗಲ್ಲಿ ಬಿ ಐ ಅಂದರೆ ಏನಂತ ಹೇಳೋದಾದರೆ ಬಿಸ್ನೆಸ್ ಇಂಟೆಲಿಜೆನ್ಸ್. ಇದರದ್ದು ಸಿಂಪಲ್ ಮೀನಿಂಗಲ್ಲಿ ಹೇಳೋದಾದರೆ ಏನಂತಾರೆ? ದ ಪ್ರಾಸೆಸ್ ಆಫ್ ಇಂಪೋರ್ಟಿಂಗ್ ಅಂದ್ರೇನು? ಎಕ್ಸೆಸ್ಸಿಂಗ್ ಆರ್ ಗೆಟ್ಟಿಂಗ್ ದ ರಾ ಡೇಟಾ. ಅಂದರೆ ಅದು ಕ್ಲೀನ್ ಇರೋದಿಲ್ಲ ಅಥವಾ ನೀಟ್ ಫಾರ್ಮೆಟಲ್ಲಿ ಇರೋದಿಲ್ಲ. ಅಂಥ ರಾ ಡೇಟಾನ ಕಲೆಕ್ಟ್ ಮಾಡಿ, ಇಂಪೋರ್ಟ್ ಮಾಡಿ, ಆ್ಯಂಡ್ ಕನ್ವರ್ಟಿಂಗ್ ದ ಡೇಟಾ. ಈ ರಾ ಡೇಟಾನ ಕನ್ವರ್ಟ್ ಹೆಂಗೆ ಮಾಡಬೇಕಂದ್ರೆ ಡೇಟಾ ಇಂಟು ಪ್ರೆಸೆಂಟೇಬಲ್ ರಿಪೋರ್ಟ್ಸ್. ಆ ರಾ ಡೇಟಾನ ಯೂಸ್ ಮಾಡಿಕೊಂಡು ಅದನ್ನ ಕನ್ವರ್ಟ್ ಮಾಡಿ, ಹೆಂಗೆ ಕನ್ವರ್ಟ್ ಮಾಡಬೇಕಂದ್ರೆ ಒಂದು ಪರ್ಫೆಕ್ಟ್ ಪ್ರೆಸೆಂಟೇಬಲ್ ರಿಪೋರ್ಟ್ಸ್ ಥರ ಅದನ್ನು ರೆಡಿ ಮಾಡಬೇಕು. ದಿಸ್ ಇಸ್ ವಾಟ್ ಬಿಸ್ನೆಸ್ ಇಂಟೆಲಿಜೆನ್ಸ್. ಯಾಕೆ ಮಾಡಬೇಕಂದ್ರೆ ಬಿ ಐ ಇಸ್ ಆಲ್ ಅಬೌಟ್ ಡಿಸಿಷನ್ ಮೇಕಿಂಗ್. ಈ ರಿಪೋರ್ಟ್ಸ್ ಏನು ರೆಡಿ ಆಗ್ತವೆ ಅದರಿಂದ ಡಿಸಿಷನ್ ಮೇಕರ್ಸ್ಗೆ ಡಿಸಿಷನ್ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಫಾರ್ ದ್ಯಾಟ್ ಡೇಟಾ ಇರಬೇಕಲ್ಲ. ಆ ಡೇಟಾ ಯಾವ ರೀತಿ ಇರುತ್ತೆ, ಫಾರ್ಮ್ಯಾಟ್ಸ್ ಏನಿದೆ, ವೆದರ್ ದ ಡೇಟಾ ಇಸ್ ಗುಡ್ ಆರ್ ಬ್ಯಾಡ್, ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, ಈ ಪ್ರೊಸೆಸ್ಗೆ ಏನಂತಾರೆ? ಬಿಸ್ನೆಸ್ ಇಂಟೆಲಿಜೆನ್ಸ್. ಹಂಗಂದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅನ್ನೋದು ಓನ್ಲಿ ಪ್ರೊಸೆಸ್ ಅಷ್ಟೇ ಅಲ್ಲ, ಅಲ್ಲಿ ಟೆಕ್ನಾಲಜಿನೂ ಇನ್ವಾಲ್ವ್ ಮಾಡ್ಕೋತಾರೆ. ಬಿ ಐ ರಿಲೇಟ್ಸ್ ಟು ದ ಸೆಟ್ ಆಫ್ ಟೆಕ್ನಾಲಜೀಸ್ ಆಸ್ ವೆಲ್ ಆಸ್ ಟೆಕ್ನಿಕ್ಸ್. ಡೇಟಾನ ಕ್ಯಾಟಗರೈಸ್ ಮಾಡೋದು. ಫಸ್ಟ್ ಡೇಟಾ ಕಲೆಕ್ಷನ್ ಆಗಬೇಕು, ಅದನ್ನು ಕರೆಕ್ಟ್ ಫಾರ್ಮ್ಯಾಟ್ಗೆ ಆರ್ಗನೈಸ್ ಮಾಡಬೇಕು, ಆಮೇಲೆ ಫೈನಲಿ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಕೊಡೋ ಥರ ಪ್ರೆಸೆಂಟ್ ಮಾಡಬೇಕು. ಯಾಕೆ ಹಂಗೆ ಮಾಡಬೇಕಂದ್ರೆ ಅದರಿಂದ ಡಿಸಿಷನ್ ಮೇಕರ್ಸ್ಗೆ ಹೆಲ್ಪ್ ಆಗಬೇಕು. ಆ ಥರ ಪ್ರೆಸೆಂಟೇಷನ್ ಮಾಡಬೇಕು. ಪ್ರೆಸೆಂಟೇಷನ್ ಮೀನ್ಸ್ ರಿಪೋರ್ಟಿಂಗ್.
ಓಕೆ, ಮೇನ್ ಗೋಲ್ ಆಫ್ ಬಿ ಐ ಏನು? ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗೋ ಥರ ರಿಪೋರ್ಟ್ಸ್ ರೆಡಿ ಮಾಡೋದು, ಇಂಪ್ರೂವ್ಡ್ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಮಾಡೋದು. ದಟ್ ಈಸ್ ವಾಟ್ ಬಿ ಐ. ಓಕೆ, ಹಂಗಂದ್ರೆ ಲೆಟ್ ಅಸ್ ರೈಟ್ ಫಾರ್ಮಲ್ ಡೆಫಿನಿಷನ್ ಹೇಳೋದಾದರೆ, ಬಿ ಐ ರಿಲೇಟ್ಸ್ ಟು ದ ಸೆಟ್ ಆಫ್ ಟೆಕ್ನಾಲಜಿನೂ ಇನ್ವಾಲ್ವ್ ಮಾಡ್ಕೋಬೇಕು, ಆ್ಯಂಡ್ ವಿದೌಟ್ ಟೆಕ್ನಾಲಜಿ ಕನ್ವರ್ಷನ್ ಅಥವಾ ಬ್ಯಾಡ್ ಡೇಟಾನ ರಿಮೂವ್ ಮಾಡೋಕ್ಕಾಗೋದಿಲ್ಲ. ದಟ್ಸ್ ವೈ ಟೆಕ್ನಾಲಜಿ ಈಸ್ ರಿಕ್ವೈರ್ಡ್. ಸೆಟ್ ಆಫ್ ಟೆಕ್ನಾಲಜೀಸ್ ಆ್ಯಂಡ್ ಟೆಕ್ನಿಕ್ಸ್, ಪ್ರಾಸೆಸಸ್ ಯೂಸ್ ಮಾಡಬೇಕು, ದ್ಯಾಟ್ ಕಲೆಕ್ಟ್ ಆ್ಯಂಡ್ ಕ್ಯಾಟಗರೈಸ್. ಡೇಟಾ ಕಲೆಕ್ಟ್ ಮಾಡಿ ಅದನ್ನ ಕ್ಯಾಟಗರೈಸ್ ಆ್ಯಂಡ್ ಆರ್ಗನೈಸೇಷನ್ಸ್ ಡೇಟಾ. ಯಾವ ಡೇಟಾ? ಆರ್ಗನೈಸೇಷನಲ್ಲಿರೋ ಡೇಟಾ ಅಥವಾ ಯಾವ ಬಿಸ್ನೆಸ್ ಕಂಪ್ನೀಸ್ ಇರ್ತಾವೋ ಆ ಡೇಟಾ. ಆ್ಯಂಡ್ ಪ್ರೆಸೆಂಟ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್. ಇನ್ ಎ ಫಾರ್ಮ್ಯಾಟ್. ಯಾವ ಫಾರ್ಮ್ಯಾಟಲ್ಲಿ ಪ್ರೆಸೆಂಟ್ ಮಾಡಬೇಕು? ಇನ್ ಎ ಫಾರ್ಮ್ಯಾಟ್ ದ್ಯಾಟ್ ಹೆಲ್ಪ್ಸ್ ಮೇಕ್ ಬೆಟರ್ ಡಿಸಿಷನ್ಸ್. ಈ ಪ್ರೆಸೆಂಟೇಬಲ್ ಫಾರ್ಮ್ಯಾಟ್ ಯೂಸ್ ಮಾಡಿಕೊಂಡು ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗಬೇಕು, ಬೆಟರ್ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗಬೇಕು. ಆ ಥರ ಅದನ್ನು ಕನ್ವರ್ಟ್ ಮಾಡಬೇಕು. ಬಿ ಐ ಅಂದ್ರೇನು? ಇಟ್ ಈಸ್ ಸೆಟ್ ಆಫ್ ಟೆಕ್ನಾಲಜೀಸ್ ಆ್ಯಂಡ್ ಟೆಕ್ನಿಕ್ಸ್. ಇಲ್ಲಿ ಪ್ರಾಸೆಸಸ್ ಇರ್ತವೆ, ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ದ್ಯಾಟ್ ಕಲೆಕ್ಟ್ ಆ್ಯಂಡ್ ಕ್ಯಾಟಗರೈಸ್ ಆ್ಯನ್ ಆರ್ಗನೈಸೇಷನ್ಸ್ ಡೇಟಾ ಕಲೆಕ್ಷನ್ ಮಾಡಿ ಅದನ್ನು ಆರ್ಗನೈಸ್ ಮಾಡೋದು. ಆ ಡೇಟಾ ಎಲ್ಲಿಂದ ಬಂದಿರುತ್ತೆ? ಆರ್ಗನೈಸೇಷನ್ಸಿಂದ ಅಥವಾ ಕಂಪನೀಸಿಂದ. ಆ್ಯಂಡ್ ಫೈನಲಿ ಅದನ್ನ ಏನು ಮಾಡಬೇಕು? ಇಟ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ಎ ಮೀನಿಂಗ್ಫುಲ್ ಮ್ಯಾನರ್. ಅದನ್ನು ಒಂದು ಮೀನಿಂಗ್ಫುಲ್ ವೇನಲ್ಲಿ ಪ್ರೆಸೆಂಟ್ ಮಾಡೋದು. ಯಾಕೆ ಹಂಗೆ ಪ್ರೆಸೆಂಟ್ ಮಾಡೋದು? ಅದರಿಂದ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗೋ ಥರ ನಾವು ಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ವಾಟ್ ಬಿ ಐ. ಇದೆಲ್ಲ ಆಟೋಮೆಟಿಕ್ಲಿ ಇಟ್ ಈಸ್ ಡನ್ ಬೈ ಬಿ ಐ ಟೂಲ್ಸ್ ಇಟ್ ಸೆಲ್ಫ್. ಬಿ ಐಗೆ ನಾವು ಸಾಫ್ಟ್ವೇರ್ಸ್ ಯೂಸ್ ಮಾಡಿದರೆ ಡೆಫಿನೆಟ್ಲಿ ಆಟೋಮೆಟಿಕಲಿ ಯು ಕ್ಯಾನ್ ಡೂ ಇಟ್. ಓಕೆ, ಗೊತ್ತಾಯ್ತಲ್ಲ? ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದರೆ, ಮನೆಯಲ್ಲಿ ರಾ ಡೇಟಾ ಅಂದ್ರೇನು? ಗೋಧಿ ಇದೆ ಅಂತ ತಿಳ್ಕೊರಿ. ದಟ್ ಈಸ್ ವಾಟ್ ರಾ ಡೇಟಾ. ಆಮೇಲೆ ಏನು ಮಾಡ್ಬೇಕು? ಅದನ್ನು ಡೈರೆಕ್ಟಾಗಿ ಗೋಧಿ ತಿನ್ನಕ್ಕಂತೂ ಬರೋದಿಲ್ಲ. ಅದನ್ನೇನು ಮಾಡಬೇಕು? ಸೆಟ್ ಆಫ್ ಪ್ರೊಸೆಸಸ್ ಯೂಸ್ ಮಾಡಿ ಮೊದಲು ಡೇಟಾ ಕಲೆಕ್ಷನ್ ಮಾಡ್ತೀನಿ. ಗೋಧಿ ಎಲ್ಲ ಕಲೆಕ್ಷನ್ ಮಾಡ್ತೀರಿ, ಅಥವಾ ಯಾರೋ ತಂದು ಕೊಟ್ಟದ್ದು ಗೋಧಿ, ನಮ್ಮ ಹತ್ರ ಇರೋ ಗೋಧಿ ಎಲ್ಲನೂ ಕಲೆಕ್ಷನ್ ಮಾಡಿ ಆಮೇಲೆ ಕ್ಲೀನಿಂಗ್ ಮಾಡೋದು. ಅದರಲ್ಲಿ ಏನೋ ಹಳ್ಳು ಇರ್ತವೆ ಅಥವಾ ಬ್ಯಾಡ್ ಡೇಟಾ ಅಂತ ಏನು ಕರಿತೀರಿ ಅದನ್ನೆಲ್ಲ ಕ್ಲೀನ್ ಮಾಡೋದು. ಆಮೇಲೆ ಫೈನಲಿ ಯು ಆರ್ ಪ್ರೆಸೆಂಟಿಂಗ್ ದಟ್ ಡೇಟಾ. ಆಮೇಲೆ ಅದನ್ನು ಯೂಸ್ ಮಾಡ್ಕೊಂಡು ನಾವು ಚಪಾತಿ ರೆಡಿ ಮಾಡ್ತೀವಿ. ಅದೇನು ಸೇಮ್ ಇಲ್ಲಿ ಕೂಡ ಅದೇ ಥರ. ವಿ ಹ್ಯಾವ್ ರಾ ಡೇಟಾ, ಅದನ್ನ ಯೂಸ್ ಮಾಡಿಕೊಂಡು ಪ್ರೆಸೆಂಟೇಬಲ್ ರಿಪೋರ್ಟ್ಸ್ ರೆಡಿ ಮಾಡೋದು. ಅದು ಯಾವಾಗ ಗೋಧಿ ಇದ್ದಿದ್ದು ಚಪಾತಿ ಆಗುತ್ತೋ ಅವಾಗ ಅದು ಯೂಸ್ಫುಲ್ ಆಗುತ್ತೆ. ಅಲ್ಲಿವರೆಗೂ ಇಟ್ ಈಸ್ ನಾಟ್ ಸೊ ಯೂಸ್ಫುಲ್. ಸೇಮ್ ಥಿಂಗ್ ಇಲ್ಲಿ ಕೂಡ ವರ್ಕ್ ಆಗುತ್ತೆ. ಓಕೆ, ಹಾಗಂದರೆ ಇನ್ನೂ ಬೇರೆ ಬೇರೆ ವೇನಲ್ಲಿ ಬಿ ಐಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ಕೂಡ ನಾನು ಬರಿತೀನಿ. ದಿ ಬಿ ಐ ಅಪ್ಲಿಕೇಶನ್ಸ್ ಅಂದರೆ ಬಿ ಐ ಸಾಫ್ಟ್ವೇರ್ಸ್. ದಿ ಬಿ ಐ ಅಪ್ಲಿಕೇಶನ್ಸ್ allow the developers to collect vast amount of data
ವಾಸ್ಟ್ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಫ್ರಾಮ್ ಡಿಫರೆಂಟ್ ಸೋರ್ಸಸ್ ಫ್ರಾಮ್ ಡಿಫರೆಂಟ್ ಸೋರ್ಸಸ್. ಡೇಟಾನ ಕಲೆಕ್ಷನ್ ಮಾಡೋದು ಬೇರೆ ಬೇರೆ ಸೋರ್ಸಿಂದ. ಟ್ರಾನ್ಸ್ಫಾರ್ಮ್ ದ ಡೇಟಾ ಕಲೆಕ್ಷನ್ ಮಾಡಿ ಏನು ಮಾಡಬೇಕು, ಟ್ರಾನ್ಸ್ಫಾರ್ಮ್ ಮಾಡಬೇಕು. ಟ್ರಾನ್ಸ್ಫಾರ್ಮ್ ದ ಡೇಟಾ ಅಕಾರ್ಡಿಂಗ್ ಟು ದ ಬಿಸ್ನೆಸ್ ನೀಡ್ಸ್. ಬಿಸ್ನೆಸ್ಗೆ ಹೆಂಗೆ ಡೇಟಾ ಬೇಕಾಗಿದ್ರೆ ಆ ಥರ ಕನ್ವರ್ಟ್ ಮಾಡೋದು. ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಪ್ರೆಸೆಂಟ್ ಇಟ್ ಇನ್ ಎ ವಿಜುವಲ್ ಫಾರ್ಮ್ಯಾಟ್. ಫೈನಲಿ ಅದನ್ನು ಒಂದು ವಿಜುವಲೈಸ್ಡ್ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡೋದು. ಲೈಕ್ ಏನು ವಿಜುವಲೈಸ್ ಫಾರ್ಮ್ಯಾಟ್ ಅಂದ್ರೆ ಏನು, ಯೂಸಿಂಗ್ ಚಾರ್ಟ್ಸ್ ಆಮೇಲೆ ಅಥವಾ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಅದನ್ನು ಡಿಸ್ಪ್ಲೇ ಮಾಡೋದು. ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಯೂನಿವರ್ಸಿಟಿ ವಾಂಟ್ಸ್ ಟು ಸೆಲೆಕ್ಟ್ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಯೂನಿವರ್ಸಿಟಿ. ಯೂನಿವರ್ಸಿಟಿ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಯೂನಿವರ್ಸಿಟಿ ಅವರು ಯಾರು ಅಂತ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವಾಗ ಏನು ಮಾಡ್ತಾರೆ ಅವರು, ಯೂನಿವರ್ಸಿಟಿ ಅವರು ಬೇರೆ ಬೇರೆ ಕಾಲೇಜಿಂದ ಯಾರ್ಯಾರು ಟಾಪ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರದ್ದು ಡೇಟಾ ರಿಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ ಡೇಟಾ ಹೆಂಗೆ ಸ್ಟೋರ್ ಮಾಡಿರ್ತಾರೆ, ಎಕ್ಸೆಲಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. ಇನ್ನೊಂದು ಕಾಲೇಜಲ್ಲಿ ಅವರು MS ವರ್ಡಲ್ಲಿ ಸ್ಟೋರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇನ್ನೊಂದು ಕಾಲೇಜಲ್ಲಿ PDF ಅಲ್ಲಿ ಎಲ್ಲನೂ ಡೇಟಾ ಹಾಕಿಟ್ಬಿಟ್ಟಿದ್ದಾರೆ. ಇವೆಲ್ಲ ಏನು ಬೇರೆ ಬೇರೆ ಫಾರ್ಮ್ಯಾಟ್ಸ್ ಆಫ್ ಡೇಟಾ. ಈಗ ಏನು ಮಾಡಬೇಕು, ಇವೆಲ್ಲ ಫಾರ್ಮ್ಯಾಟ್ಸ್ ಆಫ್ ಡೇಟಾನ ಕಲೆಕ್ಟ್ ಮಾಡಬೇಕು. ಫಸ್ಟ್ ಬೇರೆ ಬೇರೆ ಸೋರ್ಸಿಂದ ಬಂದು ಅಲ್ಲ, ಬೇರೆ ಬೇರೆ ಕಾಲೇಜ್ದವರು ಬೇರೆ ಬೇರೆ ಫಾರ್ಮ್ಯಾಟ್ಸ್ ಆಫ್ ಡೇಟಾನ ಸೆಂಡ್ ಮಾಡ್ತಾರೆ. ಆಮೇಲೆ ಇವೆಲ್ಲ ಬೇರೆ ಬೇರೆ ಫಾರ್ಮ್ಯಾಟ್ಸಲ್ಲಿದ್ದರೆ ಮಷಿನ್ಗೆ ಡಿಫಿಕಲ್ಟ್ ಆಗುತ್ತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಅದಕ್ಕೆ ಏನು ಮಾಡಬೇಕು, ಟ್ರಾನ್ಸ್ಫಾರ್ಮ್ ದ ಡೇಟಾ ಅಕಾರ್ಡಿಂಗ್ ಟು ದ ಬಿಸ್ನೆಸ್ ನೀಡ್ಸ್. ಅಂದರೆ ಏನು ಆ್ಯಕ್ಚುಲಿ ನಮ್ಗೆ ಬೇಕಾಗಿದೆ ರಿಸಲ್ಟ್, ಅದರ ಪ್ರಕಾರ ಡೇಟಾನ ಟ್ರಾನ್ಸ್ಫಾರ್ಮ್ ಮಾಡೋದು. ಎಲ್ಲನೂ ಎಕ್ಸೆಲ್ಗೆ ಕನ್ವರ್ಟ್ ಮಾಡೋದು ಅಥವಾ ಎಲ್ಲನೂ ಒಂದೇ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋದು. ಆಮೇಲೆ ಯಾರು ಬೆಸ್ಟ್ ಅಂತ ನೋಡೋಕ್ಕೆ ಒಂದು ಚಾರ್ಟ್ ಹಾಕಿಬಿಡ್ಬೇಕು. ಅವಾಗ ಗೊತ್ತಾಗ್ಬಿಡುತ್ತೆ ಹೂ ಈಸ್ ಬೆಸ್ಟ್. ಇಷ್ಟೆಲ್ಲ ಕಾಲೇಜಲ್ಲಿ ಯಾರ್ದು ಕಂಪ್ಲೀಟ್ಲಿ ಹೈಯೆಸ್ಟ್ ಇದೆ ಎಲ್ಲ ಸಬ್ಜೆಕ್ಟಲ್ಲಿ, ಅದು ನಿಮಗೆ ಇಮಿಡಿಯೇಟ್ಲಿ ಚಾರ್ಟಲ್ಲೇ ಸಿಕ್ಬಿಡುತ್ತೆ ಆ ಸ್ಟೂಡೆಂಟ್ ನೇಮ್ ಜೊತೆಗೆ. ಓಕೆ, ಈಗ ಎಲ್ಲನೂ ನೀವು ಟ್ಯಾಬ್ಯುಲರ್ ಡೇಟಾ ನೋಡೋ ಬದಲಾಗಿ ಅದು ಓಕೆ, ಅದನ್ನ ನೀವು ಗ್ರಾಫಿಕಲ್ ಫಾರ್ಮಲ್ಲಿ ತೋರಿಸ್ಬಿಟ್ರೆ ಇಟ್ ಈಸ್ ಅಗೇನ್ ಈಸಿ ಟು ಲುಕ್ ಎಟ್. ಓಕೆ, ದಿಸ್ ಇಸ್ ವಾಟ್ BI. ಇದೇ BI means collecting the data, transforming the data and presenting it in a visual format. ಅದನ್ನು ಗ್ರಾಫ್ಸು ಚಾರ್ಟ್ಸು ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಮಾಡೋದು. ದಟ್ ಈಸ್ ವಾಟ್ BI ಈಸ್. ಓಕೆ, ಗೊತ್ತಾಯ್ತಲ್ಲ? ನೋಡ್ರಿ, ಯಾವಾಗಲೂ BI ಡಸ್ ನಾಟ್ ಮೇಕ್ ಡಿಸಿಷನ್ಸ್. ಬಿಸ್ನೆಸ್ ಇಂಟೆಲಿಜೆನ್ಸ್ ಅದು ತಾನಾಗೆ ಡಿಸಿಷನ್ ಅಂತೂ ಮಾಡೋದಿಲ್ಲ. ಬಟ್ ಏನು ಡಿಸಿಷನ್ ತಗೋಬೇಕು ಅನ್ನೋದಕ್ಕೆ ನಿಮಗೆ ಒಂದು ಪ್ರೆಸೆಂಟೇಬಲ್ ರಿಪೋರ್ಟ್ ಕೊಟ್ಟು ಬಿಡುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಡಿಸಿಷನ್ ತಗೋಬೋದು. ವಿ ಆರ್ ನಾಟ್ ಡಿಸಿಷನ್ ಮೇಕರ್ಸ್. ಹೆಡ್ಸ್ ಆಫ್ ದಿ ಕಂಪ್ನಿ ಅವರು ಇರ್ತಾರೆ, ದೇ ವಿಲ್ ಮೇಕ್ ಡಿಸಿಷನ್ಸ್. ಓಕೆ, ಆ್ಯಂಡ್ ಹಾಗಂದರೆ ಈ BI ಅನ್ನೋ ವರ್ಡ್ ಯಾರು ಕೊಟ್ಟರು? ಈಸ್ ವಾಟ್ ಹಾವರ್ಡ್ ಡ್ರೆಸ್ನರ್. Howard Dresner coined the term business intelligence. ಇದಕ್ಕೆ ಹೆಸರು ಕೊಟ್ಟವ್ರು ಇವರೇ, ಹಾವರ್ಡ್ ಡ್ರೆಸ್ನರ್. ಯಾವಾಗ? ಇನ್ 1989 ಇಟ್ ಸೆಲ್ಫ್. ಅವಾಗಲೇ ಬಂದಂಥ ಕಾನ್ಸೆಪ್ಟ್ ಇದು. ಓಕೆ, ಹಾಗಂದರೆ ಇನ್ನೂ ಬೆಸ್ಟ್ ವೇನಲ್ಲಿ ಫೈನಲಿ
ಡಿಫೈನ್ ಮಾಡೋದಾದರೆ, ಅಥವಾ ಇದನ್ನು ಬೇರೆ ಬೇರೆ ವೇನಲ್ಲಿ ಕೂಡ ಹೇಳ್ತಾರೆ, BI is set of concepts and methodologies to improve decision making. Main goal of BI ಏನು decision making, improve decision making in business. ಎಲ್ಲಿ ಬಿಸ್ನೆಸ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಇಂಪ್ರೂವ್ ಆಗಕ್ಕೆ, ಇನ್ ಬಿಸ್ನೆಸ್ ಥ್ರೂ ದ ಯೂಸ್ ಆಫ್ ಫ್ಯಾಕ್ಟ್ಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಥ್ರೂ ದ ಯೂಸ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫ್ಯಾಕ್ಟ್ ಬೇಸ್ಡ್ ಸಿಸ್ಟಮ್ಸ್. ಹಂಗಂದ್ರೆ BI ಈಸ್ ಸೆಟ್ ಆಫ್ ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಥಡಾಲಜೀಸ್ ಟು ಇಂಪ್ರೂವ್ ಡಿಸಿಷನ್ ಮೇಕಿಂಗ್. ಸೆಟ್ ಆಫ್ ಕಾನ್ಸೆಪ್ಟ್ಸ್ ಮತ್ತು ಮೆಥಡಾಲಜೀಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಡಿಸಿಷನ್ ಮೇಕಿಂಗ್ ಇಂಪ್ರೂವ್ ಆಗಬೇಕು. ಹೆಂಗೆ, ಏನು ಯೂಸ್ ಮಾಡಿ ಡಿಸಿಷನ್ ಮೇಕಿಂಗ್ ಮಾಡಬೇಕು? ಸೋಲಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಡಿಸಿಷನ್ ಹೆಂಗೆ ತಗೋಬೇಕಂದ್ರೆ ಥ್ರೂ ದ ಯೂಸ್ ಆಫ್ ಫ್ಯಾಕ್ಟ್ಸ್ ಅಂದರೆ ನಂಬರ್ಸ್ ಅಥವಾ ರಿಯಲ್ ಫ್ಯಾಕ್ಟ್ಸ್ ಅಂತ ಏನು ಕರಿತಿರೋ, ನ್ಯೂಮರಿಕಲ್ ವ್ಯಾಲ್ಯೂಸ್, ಮೆಜರ್ಮೆಂಟ್ಸ್, ವಾಟ್ ಎವರ್, ಅದನ್ನು ಯೂಸ್ ಮಾಡಿಕೊಂಡೇ ಡಿಸಿಷನ್ ತಗೋಬೇಕು. ಆ್ಯಂಡ್ ಫ್ಯಾಕ್ಟ್ ಬೇಸ್ಡ್ ಸಿಸ್ಟಮ್ ಅಂದ್ರೇನು? ಎಲ್ಲಿ ನೀವು ಆ ಡೇಟಾನ ಸ್ಟೋರ್ ಮಾಡಿರ್ತೀರೋ ಆ ಸಾಫ್ಟ್ವೇರ್, ದೇ ಆರ್ ಕಾಲ್ಡ್ ಫ್ಯಾಕ್ಟ್ ಬೇಸ್ಡ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಎಕ್ಸೆಲ್, ಡೇಟಾಬೇಸಸ್, ಅದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಮೇಕ್ ಡಿಸಿಷನ್ಸ್. the goal of BI is improved decision making. ಫ್ಯಾಕ್ಟ್ ಬೇಸ್ಡ್ ಸಿಸ್ಟಮ್ ಅಂದ್ರೇನು? ಫ್ಯಾಕ್ಟ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನನಗೆ ಹೆಂಗೆ ಅನಿಸ್ತದೆ ಅಂತ ತಿಳ್ಕೊರಿ. ಏನು, ಈ ಬ್ರ್ಯಾಂಡೆಡ್ ಫೋನೇ ಜಾಸ್ತಿ ಸೇಲ್ ಆಗ್ತಾ ಇದೆ, ಯಾವುದೋ ಒಂದು ಮೋಟೋರೋಲಾ ಫೋನ್ ಜಾಸ್ತಿ ಸೇಲ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಿದೆ ಅಂದರೆ ಅದು ರಾಂಗ್, ಅದು ಫ್ಯಾಕ್ಟ್ ಅಲ್ಲ. ನನಗೆ ಈ ಫೋನ್ ಜಾಸ್ತಿ ಸೇಲ್ ಆಗ್ತಾ ಇದೆ ಅಂತ ಹೇಳಬೇಕಂದ್ರೆ ಐ ಶುಡ್ ಹ್ಯಾವ್ ಡೇಟಾ. ನಾನು ಸರ್ವೆ ಮಾಡಿರಬೇಕು, ಅದ್ರ ಬಗ್ಗೆ ನನ್ನ ಹತ್ರ ಡೇಟಾ ಇರಬೇಕು, ಆಮೇಲೆ ಅವಾಗ ನಾನು ಹೇಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಕಾಮನ್ ಆಗಿ ನಾವು ಈ ಥರ ಮಾತಾಡ್ತೀವಿ ನೋಡ್ರಿ. ಏನ್ರಿ, ಈಗ ಅಡ್ಮಿಷನ್ ಟೈಮ್, ಯಾರೋ ಕೇಳ್ತಾರೆ ಹೌ ಈಸ್ ಅಡ್ಮಿಷನ್ ಗೋಯಿಂಗ್ ಆನ್? ಅಡ್ಮಿಷನ್ಸ್ ಈ ಸರಿ ಭಾಳ ಚಲೋ ಆಗ್ಯಾವ್ರಿ ಅಂತೀವಿ ನಾವು. ಭಾಳ ಚಲೋ ಅಂದ್ರೆ ಏನು ಆ್ಯಕ್ಚುಲಿ? ಅಡ್ಮಿಷನ್ ಈಸ್ ಅಟ್ ಗುಡ್ ರೇಟ್ ಹಿಂಗೆ ಹೇಳ್ತಾರೆ. ಅಂದರೆ ಏನು? ಗುಡ್ ರೇಟ್ ಅಂದರೆ ಎಷ್ಟು? ಆ ಎಷ್ಟು ಅನ್ನೋದು ಆನ್ಸರ್ ಬರಬೇಕು. ದಟ್ ಈಸ್ ಕಾಲ್ಡ್ ಫ್ಯಾಕ್ಟ್. ಈ ಸರಿ ಅಡ್ಮಿಷನ್ ಫ್ಲೋ ಕಡಿಮೆ ಆಗಿದೆ ಅಂತಾರೆ. ಅಂದರೆ ಏನು ಆ್ಯಕ್ಚುಲಿ? ಕಡಿಮೆ ಆಗಿದೆ ಅಂದರೆ ಎಷ್ಟು ಕಡಿಮೆ ಆಗಿದೆ? ಅವಕ್ಕೆಲ್ಲ ಏನಂತೀವಿ ನಾವು? ಫ್ಯಾಕ್ಟ್ಸ್. ಎಷ್ಟು ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ ಕೊಡಬೇಕು. ದಟ್ ಈಸ್ ಫ್ಯಾಕ್ಟ್. ಓಕೆ, ಫ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡೇ ಡಿಸಿಷನ್ ತಗೋಬೇಕು, ಎಸ್ಪೆಷಲಿ ಇನ್ ಬಿಸ್ನೆಸ್. ಓಕೆ, ಗಟ್ ಫೀಲಿಂಗ್ಸ್ ಇಲ್ಲಿ ವರ್ಕ್ ಆಗೋದಿಲ್ಲ. ನನಗೆ ಹಿಂಗೆ ಅನಿಸುತ್ತೆ, ನನಗೆ ಆ ಫೋನ್ ಬೆಸ್ಟ್ ಅನಿಸುತ್ತೆ, ನನಗೆ ಆ ಸ್ಟೂಡೆಂಟ್ ಬೆಸ್ಟ್ ಅನ್ನಿಸ್ತಾರೆ, ನನಗೆ ಆ ಪ್ಲೇಯರ್ ಬೆಸ್ಟ್ ಅನ್ನಿಸ್ತಾರೆ. ಹೂ ಈಸ್ ಬೆಸ್ಟ್ ಬ್ಯಾಟ್ಸ್ಮನ್? ವಿರಾಟ್ ಕೊಹ್ಲಿ ಈಸ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ನಿನಗೆ ಅನಿಸುತ್ತೆ ಅಂದರೆ ಅದು ರಾಂಗ್. ವಿರಾಟ್ ಕೊಹ್ಲಿ ಬೆಸ್ಟ್ ಅನ್ಸಕ್ಕೆ ವಾಟ್ ಡೇಟಾ ಈಸ್ ದೇರ್? ಡೇಟಾ ಏನು, ಬ್ಯಾಕಪ್ ಡೇಟಾ ಏನಿದೆ? ಬ್ಯಾಕಪ್ ಡೇಟಾ ಇದ್ದರೆ ಯು ಕ್ಯಾನ್ ಸೇ. ಇಲ್ಲ, ಯಾವುದು ಮ್ಯಾಚ್ ಸರಿಯಾಗಿ ಆಡೇ ಇಲ್ಲ ಅಂದರೂ ಬೆಸ್ಟ್ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಹಿ ಶುಡ್ ಹ್ಯಾವ್ ರನ್ಸ್ ಬಿಹೈಂಡ್. ರನ್ಸ್ ಎಷ್ಟು ಮಾಡಿದ್ದಾರೆ, ಆ ಫ್ಯಾಕ್ಟ್ಸ್ ಎಲ್ಲ ಬೇಕಲ್ಲ. ದಟ್ ಈಸ್ ಕಾಲ್ಡ್ ಫ್ಯಾಕ್ಟ್ಸ್. ಓಕೆ, ದ ಗೋಲ್ ಆಫ್ BI ಈಸ್ improved decision making
ಇಂಪ್ರೂವ್ ಡಿಸಿಷನ್ ಮೇಕಿಂಗ್ ಮೊದಲು ಇತ್ತು, ಬಟ್ ಈಗ ಇಂಪ್ರೂವ್ ಡಿಸಿಷನ್ ಮೇಕಿಂಗ್. ಮೊದಲು ಏನು ಡಿಸಿಷನ್ ತಗೋತಿದ್ರು, ನನಗೆ ಹಿಂಗೆ ಅನಿಸುತ್ತೆ, ನಾ ಹಿಂಗೆ ಮಾಡಿದರೆ ಓಕೆ ಅನಿಸುತ್ತೆ, ಈ ಥರ. ಬಟ್ ಈಗ ಡೇಟಾ ಯೂಸ್ ಮಾಡ್ಕೊಂಡು ಡಿಸಿಷನ್ ತಗೋಬೇಕು. ಓಕೆ, ದಟ್ ಈಸ್ ವಾಟ್ ಇಂಪ್ರೂವ್ ಡಿಸಿಷನ್ ಮೇಕಿಂಗ್ ಮೀನ್ಸ್. ಫ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡು ಡಿಸೈಡ್ ಮಾಡೋದು. ದಟ್ ಈಸ್ ವಾಟ್ ಇಂಪ್ರೂವ್ಡ್ ಡಿಸಿಷನ್ ಮೇಕಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಕ್ಲಾಸ್. ಇದು ಕಾನ್ಸೆಪ್ಟ್ ಅಂತೂ ಇರೋದಿಲ್ಲ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಓಕೆ, ಯಾರೋ ಡೈಲಿ ಕ್ಲಾಸಿಗೆ ಬರ್ತಿರ್ತಾರೆ, ಅವರೇ ನಮಗೆ ಬೆಸ್ಟ್ ಅನ್ನಿಸ್ತಾರೆ, ಇವರೇ ಬೆಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಬೆಸ್ಟ್ ಅಂತ ಹೇಳಕ್ಕೆ ಏನು ಯೂಸ್ ಮಾಡ್ತೀವಿ? ಮಾರ್ಕ್ಸ್. ಮಾರ್ಕ್ಸ್ ಆರ್ ಫ್ಯಾಕ್ಟ್ಸ್. ಆ ಫ್ಯಾಕ್ಟ್ಸ್ ಯೂಸ್ ಮಾಡ್ಕೊಂಡು ನೀವು ಡಿಸಿಷನ್ ತಗೋಬಹುದು. ಓಕೆ, ಸಿ, BI is all about, BI is about providing right information. Sorry, right information. BI is all about providing right information in the right format. ಕರೆಕ್ಟ್ ಫಾರ್ಮ್ಯಾಟಲ್ಲಿ ಇರಬೇಕು. ಕರೆಕ್ಟ್ ಇನ್ಫಾರ್ಮೇಷನ್ ಇನ್ ದಿ ರೈಟ್ ಫಾರ್ಮ್ಯಾಟ್ ಟು ದಿ ರೈಟ್ ಡಿಸಿಷನ್ ಮೇಕರ್ಸ್, ಟು ದಿ ರೈಟ್ ಡಿಸಿಷನ್ ಮೇಕರ್ಸ್ at the right time. At the right time. ದಿಸ್ ಈಸ್ BI. ಗೊತ್ತಾಯ್ತಲ್ಲ ನೋಡ್ರಿ, ರೈಟ್ ಇನ್ಫಾರ್ಮೇಷನ್ನು ರೈಟ್ ಫಾರ್ಮ್ಯಾಟಲ್ಲೇ ಇರಬೇಕು, ರೈಟ್ ಡಿಸಿಷನ್ ಮೇಕರ್ಸ್ಗೆ ಅದು ಸಿಗಬೇಕು, ಆಟ್ ದಿ ರೈಟ್ ಟೈಮ್ ಸಿಗಬೇಕು. ದಟ್ ಈಸ್ ವಾಟ್ BI. ಫಾರ್ ಎಕ್ಸಾಂಪಲ್, ನಿಮ್ದು ರಿಸಲ್ಟ್ಸ್ ಬರ್ತಾ ಇದೆ ಅಂತ ತಿಳ್ಕೊರಿ. ಇವತ್ತು ಈ ಲಾಸ್ಟ್ ಮಂತ್ ನೀವು ಎಕ್ಸಾಮ್ ಬರ್ದಿದ್ದೀರಿ, 10 ವರ್ಷ ಬಿಟ್ಟು ರಿಸಲ್ಟ್ ಬರುತ್ತೆ, ಅದರಲ್ಲಿ ನಾನು ಫಸ್ಟ್ ಬರ್ತೀನಿ ಅಂದರೆ ಈಸ್ ಇಟ್ ಯೂಸ್ಫುಲ್? ನೋ. ನೀವು ಯೂನಿವರ್ಸಿಟಿಗೆ ಫಸ್ಟ್ ಬಂದರೂ ಅದರ ವ್ಯಾಲ್ಯೂ ಇರೋದಿಲ್ಲ, ಬಿಕಾಸ್ ಇಟ್ ಹ್ಯಾಸ್ ನಾಟ್ ರೀಚ್ಡ್ ಯು ಅಟ್ ದಿ ರೈಟ್ ಟೈಮ್. ಹಾಗಂದ್ರೆ BI ಇದನ್ನು ಕವರ್ ಮಾಡುತ್ತೆ. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕರೆಕ್ಟ್ ಪರ್ಸನ್ಗೆ ಕರೆಕ್ಟ್ ಫಾರ್ಮ್ಯಾಟಲ್ಲಿ ರೀಚ್ ಆಗೋ ಥರ ನೋಡ್ಕೊಳ್ಳೋ ಕಾನ್ಸೆಪ್ಟ್ ಇದು ಬಿಸ್ನೆಸ್ ಇಂಟೆಲಿಜೆನ್ಸ್. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಈಸ್ ವಾಟ್ BI. ನೆಕ್ಸ್ಟ್ ಕ್ಲಾಸಲ್ಲಿ ನಾವು BIದು ಫೀಚರ್ಸ್, ಆಮೇಲೆ ಏನೇನು ಟೂಲ್ಸ್ ನಾವು ಯೂಸ್ ಮಾಡ್ತೀವಿ, ಸಾಫ್ಟ್ವೇರ್ ಪಾರ್ಟ್ ಸ್ಟಡಿ ಮಾಡೋಣ. ಓಕೆ, ಏನಾದರೂ ಡೌಟ್ ಇದ್ದರೆ ಕ್ವಶನ್ ಮಾಡಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.